ನಮಸ್ಕಾರ, ನಾನು ಸುಪ್ರೀತಾನಂತ ಸ್ವಾಮಿ. ಇದು ಮೈಸೂರು ಶ್ರೀರಾಮ್ಪುರ ರಿಂಗ್ ರೋಡ್ಗೆ ಹೊಂದಿಕೊಂಡಿರುವಂತಹ ಒಂದು ಮೂಡ ಅಪ್ರೂವ್ಡ್ ಲೇಔಟಲ್ಲಿ ಕಟ್ಟಿರುವಂತಹ 30-40 ವೆಸ್ಟ್ ಫೇಸಿಂಗ್ ಸೈಟಲ್ಲಿ ನಾರ್ತ್ ಫೇಸಿಂಗ್ ಮೇನ್ ಡೋರ್ ಇಟ್ಟು ಕಟ್ಟಿರುವಂತಹ 3 ಬೆಡ್ರೂಮ್ ಆಲ್ಮೋಸ್ಟ್ ಫರ್ನಿಶ್ಡ್ ರೆಡಿ ಟು ಮೂವ್ ಇನ್ ಮನೆ ಸೇಲ್ಗಿದೆ. ಮೈಸೂರು ಮಧ್ಯಭಾಗದಿಂದ ಒಟ್ಟು 9.5 ಕಿಲೋಮೀಟರ್ ಇರುವಂತಹ ಈ ಮನೆ ಹೇಗಿದೆ, ಯಾವ ಥರ ಅಂತ ತೋರ್ಸೋಕ್ಕಿಂತ ಮುಂಚೆ ಐ ಜಸ್ಟ್ ವಾಂಟ್ ಯು ಟು ಆಲ್ ಟು ನೋ ಲೊಕ್ಯಾಲಿಟಿ ಹೇಗಿದೆ ಅಂತ. ಲೊಕ್ಯಾಲಿಟಿ, ಲೊಕೇಶನ್ನು, ಆಕ್ಸೆಸಿಬಿಲಿಟಿ ಇದು ಮೂರು ಗೊತ್ತಾಗ್ಬಿಟ್ರೆ ಮನೆ ತೊಗೊಳ್ಳೋರಿಗೆ ಬಹಳ ಅನುಕೂಲವಾಗುತ್ತೆ ಅಂತಲೇ ನಾನು ನಿಮಗೆ ಒಂದು ಸರಿ ಮನೆ ಒಳಗೆ ಹೋಗೋಕ್ಕಿಂತ ಮುಂಚೆ ಹೌದು ಲೊಕ್ಯಾಲಿಟೀಸನ್ನು ತೋರಿಸ್ತಾ ಇದ್ದೀನಿ. ಬನ್ನಿ ಈಗ ಮನೆ ಒಳಗೆ ಹೋಗಿ ನನ್ನ ಮನೆ ಹೇಗಿದೆ, ಯಾವ ಥರ ಅಂತ ತೋರಿಸ್ತೀನಿ. ಎಂಟ್ರೆನ್ಸಲ್ಲೇ ಕಾರ್ ಪಾರ್ಕಿಂಗು ವಿತ್ ಸಂಪಿದೆ, ಓವರ್ ಹೆಡ್ ಟ್ಯಾಂಕು, ಗ್ರಾನೈಟ್ ಫ್ಲೋರಿಂಗು, ಟೀಕ್ ಡೋರು, ಆಲ್ಮೋಸ್ಟ್ ಫರ್ನಿಶ್ಡ್ ರೆಡಿ ಟು ಮೂವ್ ಇನ್ ಮನೆ. ಈಗ ನಾನು ನಾರ್ತಿಂದ ಎಂಟ್ರ್ ಆಗ್ತಾಯಿದ್ದೀನಿ. ಗ್ರೌಂಡ್ ಫ್ಲೋರಲ್ಲಿ ಒಂದು ರೂಮು, ಅಟ್ಯಾಚ್ ಬಾತ್ರೂಮು, ಕಿಚನ್ ಏರಿಯಾ, ಪೂಜಾ ರೂಮು, ಒಂದು ಕಾಮನ್ ವಾಶ್ರೂಮು ಇರುವಂತಹ ಮನೆಯಾಗಿದ್ದು, ಫಸ್ಟ್ ಫ್ಲೋರಲ್ಲಿ 3 ಬೆಡ್ರೂಮ್, 2 ಬೆಡ್ರೂಮ್ ಇದೆ. 2 ಬೆಡ್ರೂಮ್ಗೂ ಸಹ ಅಟ್ಯಾಚ್ ಬಾತ್ರೂಮ್ ಇರುವಂತಹ ಮನೆ. ಮೈಸೂರು ವಿವೇಕಾನಂದ ನಗರ ಸರ್ಕಲ್ಲಿಂದ ಅಬೌಟ್ 1.5-2 ಕಿಲೋಮೀಟ್ರಲ್ಲಿದೆ. ಮತ್ತು ನಿಯರೆಸ್ಟ್ ಲ್ಯಾಂಡ್ ಮಾರ್ಕ್ ಹೇಳಬೇಕು ಸ್ನೇಹಿತರೆ ಅಂದರೆ ಈ ಮನೆ ಹತ್ರ BML ಆರ್ಚಿಂದ ಅಬೌಟ್ 1 ಕಿಲೋಮೀಟ್ರಲ್ಲಿ ಇರುವಂತಹ ಮನೆಯಾಗಿದೆ. ಮನೆಗೆ ಭಾಳ ಜನ ಕೇಳುವಂಥ ಇನ್ನೊಂದು ವಿಚಾರ, ನೀರಿನ ವ್ಯವಸ್ಥೆ ಹೇಗಿದೆ ಅಂತ. ಈ ಖಾಸಗಿ ಬಡಾವಣೆಗೆ ಇದಕ್ಕೆ ಆದಂತಹ ಬೋರ್ವೆಲ್ ಇದೆ, ಅಲ್ಲಿಂದ ಪ್ರತಿನಿತ್ಯವೂ ನೀರು ಸರಬರಾಜು ಆಗುವಂತಹ ವ್ಯವಸ್ಥೆ ಇರುವಂತಹ ಮನೆಯಾಗಿರುತ್ತೆ. ಅತಿ ಶೀಘ್ರದಲ್ಲೇ ಕಬಿನಿಯರ್ ಕಾವೇರಿ ವಾಟರ್ ಸಪ್ಲೈ ಸಹ ಬರುವಂತಹ ನಿರೀಕ್ಷೆಯಲ್ಲಿರುವಂತಹ ಏರಿಯಾ ಇದು. ನೀವಾಗ ನೋಡ್ತಾ ಇರೋಂಥದ್ದು ಪೂಜಾ ರೂಮು ವಿಚ್ ಇಸ್ ಫೇಸಿಂಗ್ ವೆಸ್ಟ್. ಈಗ ಕಾಮನ್ ವಾಶ್ರೂಮ್ ತೋರಿಸ್ತಾ ಇದ್ದೀನಿ, ಮತ್ತು ವಾಷಿಂಗ್ ಏರಿಯಾ ಅಂದರೆ ವಾಷಿಂಗ್ ಮಿಷಿನ್ ಇಟ್ಕೊಳ್ಳುವಂತಹ ಏರಿಯಾ ಪಕ್ಕದಲ್ಲೇ. ಅಂದರೆ ಎಲ್ಲಿ ಈ ಮನೆಯ ಎಂಟ್ರೆನ್ಸ್ ಎಲ್ಲಿದೆ ಅದು ಸ್ಟ್ರೈಟಾಗಿ ಹೋದಲ್ಲಿ ಲೆಫ್ಟ್ ಸೈಡಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಳ್ಳುವಂಥ ಏರಿಯಾ ಇದೆ. ಈಗ ಐ ವಿಲ್ ಗೋ ಟುವರ್ಡ್ಸ್ ದಿ ಫಸ್ಟ್ ಫ್ಲೋರ್ ವೇರ್ ಐ ವಿಲ್ ಶೋ ದ ಲಿವಿಂಗ್ ಏರಿಯಾ. 2 ಬೆಡ್ರೂಮು, 2ಕ್ಕೂ ಅಟ್ಯಾಚು ವಿತ್ ಬಾಲ್ಕನಿ ಸಹ ಇರುವಂತಹ ಮನೆಯಾಗಿದೆ. ಇದರದ್ದು ಈ ಮನೆಯ ಸಂಪೂರ್ಣವಾಗಿರುವಂತಹ ವಿಡಿಯೋ ಸಹ ನಾನು ಲಿಂಕಲ್ಲಿ ಕೊಟ್ಟಿರ್ತೀನಿ, ತಾವು ಅದು ಎಂಟೈರ್ ವಿಡಿಯೋನ ನೋಡ್ಬೋದು. ಈಗ ಐ ಹ್ಯಾವ್ ಗಾನ್ ಟು ದ ಫಸ್ಟ್ ಫ್ಲೋರ್ ಆಫ್ ದ ಪ್ರಾಪರ್ಟಿ ವೇರ್ ಐ ವಿಲ್ ಶೋ ಯು 2 ಬೆಡ್ರೂಮ್ಗಳು. 2 ಬೆಡ್ರೂಮಲ್ಲೂ ಸಹ ನೀವು ಇಮ್ಮಿಡಿಯೇಟಾಗಿ ಒಂದು ಕಿಂಗ್ ಸೈಜ್ ಕಾಟ್ನ ಹಾಕೋಬಹುದು. ಭಾಳಷ್ಟು ಮನೆಗಳಲ್ಲಿ ಏನೇ ಅಂತ ಸ್ನೇಹಿತರೆ, 2 ರೂಮ್ 3 ಫಸ್ಟ್ ಫ್ಲೋರಲ್ಲಿರುವಂತಹ ರೂಮ್ಗಳಲ್ಲಿ ಕಿಂಗ್ ಸೈಜ್ ಬೆಡ್ ಹಾಕ್ಕೊಳ್ಳಿಕ್ಕಾಗಲ್ಲ, ಹಾಕ್ಕೊಂಡ್ರೆ ಭಾಳ ಚಿಕ್ಕದಾಗತ್ತೆ ಅಂತಾರೆ. ಇಲ್ಲಿ ಆ ತೊಂದರೆ ಇಲ್ಲ, 2 ರೂಮ್ಗೂ ಕಿಂಗ್ ಸೈಜ್ ಕಾಟ್ನ ಹಾಕೋಬೋದು. ಐ ಆಮ್ ಶೋಯಿಂಗ್ ಯು ರೂಮ್ ನಂಬರ್ 3, 3ನೇ ರೂಮು. ವಾರ್ಡ್ರೋಬ್ಗಳಿದೆ, ಇದಕ್ಕೂ ಅಟ್ಯಾಚ್ ಬಾತ್ರೂಮ್ ಇರುವಂತಹ ಮನೆಯಾಗಿರುತ್ತೆ. ಐ ಹ್ಯಾವ್ ಶೋನ್ ಯು ದ ಎಂಟೈರ್ ಹೌಸ್. ಬಹಳ ಮೆಟೀರಿಯಲ್ ಯೂಸ್ಡ್ ವಿಚಾರ ಇರ್ಬೋದು, ಪ್ಲ್ಯಾನಿಂಗ್ ವಿಚಾರವಾಗಿರ್ಬೋದು, ಇಲ್ಲೂ ಸಹ ಅಡುಕು ತೊಡುಗಳು ಇಲ್ದಂಗೆ ಕಟ್ಟಿರುವಂತಹ ಹೊಸ ಮನೆ. ಇನ್ನೊಂದು ವಿಚಾರ ಏನು ಅಂತ ಸ್ನೇಹಿತರೆ, ಈ ಮನೆನ ಮಾರುವ ಉದ್ದೇಶದಿಂದ ಕಟ್ಟಿರುವಂತಹ ಮನೆಯಲ್ಲ. ಕಾರಣಗಳಿಂತರಾಗಿ